ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ. ಆರ್ಎಸ್ಎಸ್ ವಿರುದ್ಧ ಖರ್ಗೆ ಪುತ್ರ ಸಮರ, ಬ್ಯಾನ್ ಮಾಡೋಕು ಸರ್ಕಾರ ಪ್ಲಾನ್. ಸ್ನೇಹಿತರೆ, ರಾಜ್ಯ ರಾಜಕಾರಣದಲ್ಲೀಗ ದೊಡ್ಡ ಬೆಂಕಿ ಹತ್ಕೊಂಡಿದೆ. ಗೃಹ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ನೇರವಾಗಿ ದೇಶದ ಅತಿದೊಡ್ಡ ಸಂಘಟನೆ ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿದ್ದಾರೆ. ನಿಮ್ಮ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಇದೇ ವಿಚಾರಕ್ಕೆ ಗೃಹ ಮಂತ್ರಿಗಳಿಗೆ ಜೀವ ಬೆದರಿಕೆ ಹಾಕಿದ್ದ ವ್ಯಕ್ತಿಯನ್ನ ಪೊಲೀಸರು ರಾತ್ರಿ ಅರೆಸ್ಟ್ ಮಾಡಿ ಜೈಲಿಗೂ ಹಾಕಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಈಗ ಆರ್ಎಸ್ಎಸ್ ಅನ್ನೇ ಕಟ್ಟಿ ಹಾಕೋಕೆ ಒಂದು ಹೊಸ ಕಾನೂನು ತರೋಕೆ ಪ್ಲಾನ್ ಮಾಡ್ತಾ ಇದೆ. ಹಾಗಿದ್ರೆ ಏನಿದು ವಿವಾದ? ಆರ್ಎಸ್ಎಸ್ ರಿಜಿಸ್ಟರ್ ಆಗಿಲ್ವಾ? ರಾಜ್ಯ ಸರ್ಕಾರಕ್ಕೆ ಆರ್ಎಸ್ಎಸ್ ಬ್ಯಾನ್ ಮಾಡೋ ಪವರ್ ಇದೆಯಾ? ಕಾನೂನು ಏನ್ ಹೇಳುತ್ತೆ? ಬನ್ನಿ ಪ್ರತಿಯೊಂದನ್ನ ಕೂಡ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನೆಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಜೂನ್ 7ಕ್ಕೆ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪೋಸ್ಟ್ ಹಾಕಿದ್ರು. ಆ ಪೋಸ್ಟ್ ನಲ್ಲಿ ಅವರು ರಾಜ್ಯ ಬಿಜೆಪಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ನಾನು ಗೃಹ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 48 ಗಂಟೆಗಳು ಕೂಡ ಆಗಿಲ್ಲ. ನಿಮ್ಮ ಭಯ, ನಿಮ್ಮಲ್ಲಿನ ಆತಂಕ, ನಿಮ್ಮಲ್ಲಿನ ದುಗುಡ ಎಲ್ಲವೂ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಆರ್ಎಸ್ಎಸ್ ಅನ್ನ ಬಳಸಿಕೊಂಡು ನನ್ನನ್ನ ನಿಂದಿಸ್ತಾ ಇದ್ದೀರಾ ಹಾಗೂ ನನಗೆ ಜೀವ ಬೆದರಿಕೆ ಹಾಕ್ತಾ ಇದ್ದೀರಾ. ಮುಖ್ಯವಾಗಿ ನಿಮ್ಮ ಬಾಡಿ ಆಫ್ ಇಂಡಿವಿಜುವಲ್ಸ್ಗೆ ಅಂದ್ರೆ ಆರ್ಎಸ್ಎಸ್ಗೆ ಅವರ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಇಟ್ಕೊಳ್ಳೋಕೆ ಹೇಳಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಆರ್ಎಸ್ಎಸ್ ಅನ್ನ ಕಾನೂನಿನ ಒಳಗೆ ತರೋಕೆ ಪ್ಲಾನ್ ಮಾಡ್ತಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಸ್ವಲ್ಪ ಸಮಯ ತಣ್ಣಗಾಗಿದ್ದ ಈ ವಿಚಾರ ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್ ಆಗ್ತಿದ್ದ ಹಾಗೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಗಲಾಟೆ ಎಬ್ಬಿಸಿದೆ. ಅಂದಹಾಗೆ ಸ್ನೇಹಿತರೆ, ಹೋಮ್ ಮಿನಿಸ್ಟರ್ ಈ ರೀತಿ ಪೋಸ್ಟ್ ಮಾಡೋಕೆ ಏನ್ ಕಾರಣ? ಜೂನ್ 6ಕ್ಕೆ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕಲಾಗಿತ್ತು. ಅದರಲ್ಲಿ ಇನ್ನು ಆರ್ಎಸ್ಎಸ್ ನೆಮ್ಮದಿಯಾಗಿ ಉಸಿರಾಡೋಕೆ ಆಗಲ್ಲ, ಯಾಕಂದ್ರೆ ಈಗ ಬಂದಿರೋ ಗೃಹ ಮಂತ್ರಿ ಕಾಮ್ ಆಗಿರೋ ವ್ಯಕ್ತಿ ಅಲ್ಲ ಅಂತ ಬರೆಯಲಾಗಿತ್ತು. ಯಾವಾಗ ಈ ಪೋಸ್ಟ್ ಹೊರಬಿತ್ತು, ಅದಕ್ಕೆ ಕಾಮೆಂಟ್ ಮಾಡುವಾಗ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ 48 ವರ್ಷದ ಸುಧೀರ್ ಬಂಗೇರ ಅನ್ನೋ ವ್ಯಕ್ತಿ ಗೃಹ ಮಂತ್ರಿಗೆ ನೇರವಾಗಿ ಜೀವ ಬೆದರಿಕೆ ಹಾಕಿದ್ದ. ಜಾತಿ ನಿಂದನೆ ಮಾಡಿ ಅವಹೇಳನಕಾರಿಯಾಗಿ ಕಾಮೆಂಟ್ ಹಾಕಿದ್ದ. ಇದಾದ ಮರುದಿನವೇ ಅಂದ್ರೆ ಜೂನ್ 7ನೇ ತಾರೀಕು ಭಾನುವಾರದಂದು ಕಾರ್ಕಳ ಟೌನ್ ಪೊಲೀಸರು ಆ ಅವಹೇಳನಕಾರಿಯಾಗಿ ಕಾಮೆಂಟ್ ಹಾಕಿದ್ದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಎನ್ಎಸ್ ಅಡಿಯಲ್ಲಿ ಸೆಕ್ಷನ್ 351(3), 196 ಹಾಗೂ 353(2) ಅಡಿಯಲ್ಲಿ ಕೇಸ್ ಹಾಕಲಾಗಿದೆ. ಸೊ ಆತ ಮಾಡಿದ ಈ ಕಾಮೆಂಟ್ ನ ಸ್ಕ್ರೀನ್ ಶಾಟ್ ಹಿಡ್ಕೊಂಡೆ ಪ್ರಿಯಾಂಕ್ ಖರ್ಗೆ ಈ ರೀತಿ ಪೋಸ್ಟ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಕಟ್ಟಿ ಹಾಕೋಕೆ ಟ್ರಾನ್ಸ್ಪರೆನ್ಸಿ ಲಾ ಕೈ ಸರ್ಕಾರದ ಹೊಸ ಅಸ್ತ್ರ. ಸ್ನೇಹಿತರೆ, ಈ ಮೊದಲಿಂದಲೂ ಆರ್ಎಸ್ಎಸ್ ಅನ್ನ ಕಟ್ಟಿ ಹಾಕಬೇಕು, ಅವರು ಕೂಡ ರಿಜಿಸ್ಟರ್ ಆಗಬೇಕು ಎಲ್ಲರ ತರ, ಅವರನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಪದೇ ಪದೇ ಹೇಳ್ತಾ ಬಂದಿದ್ರು. ಅಲ್ಲದೆ ಸಂಸ್ಥೆಯನ್ನ ಬ್ಯಾನ್ ಮಾಡಬೇಕು ಅಂತ ಪ್ರಸ್ತಾವ ಕೂಡ ಮುಂದಿಟ್ಟಿದ್ರು. ಈಗ ಹೇಗೂ ಗೃಹ ಇಲಾಖೆ ಅವರ ಕೈಗೆ ಸಿಕ್ಕ ಮೇಲೆ ಇದಕ್ಕೆ ದೊಡ್ಡ ಪುಷ್ ಕೊಡೋಕೆ ಮುಂದಾಗಿದ್ದಾರೆ. ಇದಕ್ಕಾಗಿ ರಾಜ್ಯ ಸರ್ಕಾರ ಹೊಸ ಲೀಗಲ್ ಅಸ್ತ್ರವನ್ನೇ ರೆಡಿ ಮಾಡ್ತಾ ಇದೆ. ಆ ರೀತಿ ರಿಪೋರ್ಟ್ಸ್ ಬರ್ತಾ ಇದಾವೆ. ಈ ಸಂಘಟನೆಯನ್ನ ಟ್ರಾನ್ಸ್ಪರೆಂಟ್ ಮಾಡೋ ಅಗತ್ಯ ಇದೆ, ಅದಕ್ಕೆ ಹೊಸ ರೂಲ್ಸ್ ತರ್ತೀವಿ ಅಂತ ಖುದ್ದು ಗೃಹ ಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಮೂಲಗಳ ಮಾಹಿತಿ ಪ್ರಕಾರ ಮುಂದಿನ 15ರಿಂದ 20 ದಿನಗಳಲ್ಲಿ, ಅಂದ್ರೆ ಮುಂದಿನ ಮುಂಗಾರು ಅಧಿವೇಶನಕ್ಕೂ ಮುನ್ನವೇ ಸರ್ಕಾರ ಈ ಹೊಸ ಕಾನೂನನ್ನ ತರೋಕೆ ಪ್ಲಾನ್ ಮಾಡ್ತಿರೋದಾಗಿ ಬರ್ತಾ ಇದೆ ಮಾಹಿತಿ. ಆದರೆ ಕಾನೂನಲ್ಲಿ ಏನಿರುತ್ತೆ, ಹೇಗೆ ಆರ್ಎಸ್ಎಸ್ ನ ಕಟ್ಟಿ ಹಾಕ್ತಾರೆ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಸ್ಪಷ್ಟ ಆಗಬೇಕು. ಆದರೆ ನೀವು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದಮೇಲೆ ರಿಜಿಸ್ಟರ್ ಆಗಲೇಬೇಕು, ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ ಅಂತ ಪಬ್ಲಿಕ್ಗೆ ಲೆಕ್ಕ ಕೊಡಲೇಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ರಾಜ್ಯದಲ್ಲಿ ಅದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಬೈದ್ಯನಾಥ್ ಜ್ಯೋತಿರ್ಲಿಂಗ, ನಳಂದ, ರಾಜ್ಗಿರ್ ಸೇರಿ ಎಲ್ಲ ಜಾಗಗಳಿಗೆ ಹೋಗೋದಿರುತ್ತೆ ಪ್ರವಾಸ. ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ನಿಮಗೆ ಎಕ್ಸ್ಟ್ರಾ ಏನು ಖರ್ಚಾಗೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. 7 ಸ್ಯಾಂಡ್ಸ್ನ ಟ್ರಿಪ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ. ಆರ್ಎಸ್ಎಸ್ ರಿಜಿಸ್ಟರ್ ಆಗಿಲ್ಲ ಯಾಕೆ? ಭಾರತದಲ್ಲಿ ಯಾವುದೇ ಒಂದು NGO ಅಥವಾ ಸಂಸ್ಥೆ ಅಧಿಕೃತವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ 2 ಕಾನೂನುಗಳ ಅಡಿಯಲ್ಲಿ ರಿಜಿಸ್ಟರ್ ಆಗಿರಬೇಕು. ಒಂದು 1860ರ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಥವಾ 1882ರ ಇಂಡಿಯನ್ ಟ್ರಸ್ಟ್ಸ್ ಆಕ್ಟ್. ಆದರೆ ಆರ್ಎಸ್ಎಸ್ ಈ 2ರ ಅಡಿಯಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ. ಇದಕ್ಕೆ ಆರ್ಎಸ್ಎಸ್ ಏನು ಹೇಳುತ್ತೆ ಅಂದರೆ, ನಮ್ಮ ದೇಶದ ಕೋರ್ಟ್ಗಳು ಹಾಗೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆರ್ಎಸ್ಎಸ್ ಅನ್ನ ಒಂದು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ರೆಕಗ್ನೈಸ್ ಮಾಡಿದೆ. ಇಲ್ಲಿ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳಿದ್ರೆ ಅವರೊಂದು ವ್ಯಕ್ತಿಗಳ ಗುಂಪು ಅಂತ, ಒಂದು ಪರ್ಟಿಕ್ಯುಲರ್ ಉದ್ದೇಶಕ್ಕೆ
ರಚನೆಯಾಗಿರೋ ವ್ಯಕ್ತಿಗಳ ಗುಂಪು ಅಂತಷ್ಟೇ ಆಗುತ್ತೆ. ಆ ರೀತಿಯಲ್ಲೇ RSS ತನ್ನನ್ನು ತಾನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದೆ. ಹೀಗಾಗಿ ದೇಶದಲ್ಲಿ ಸಂಘಟನೆಯಾಗಿ ಕೆಲಸ ಮಾಡೋಕೆ ಯಾವುದೇ ಫಾರ್ಮಲ್ ರಿಜಿಸ್ಟ್ರೇಷನ್ ಕಡ್ಡಾಯ ಏನಲ್ಲ ಅನ್ನೋದು ಅವರ ವಾದ. ಇತ್ತೀಚೆಗೆ ಮೋಹನ್ ಭಾಗವತ್ ಅವರು ಕೂಡ ಇದೇ ರೀತಿ ಹೇಳಿದ್ರು. ಈಗ ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಬರುತ್ತೆ, ಸಂಘಟನೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಕೋಟ್ಯಂತರ ರೂಪಾಯಿ ಫಂಡ್ಸ್, ಬ್ಯಾಂಕ್ ಅಕೌಂಟ್, ಪ್ರಾಪರ್ಟಿ ಇವೆಲ್ಲ ಹೇಗೆ ಮೇಂಟೈನ್ ಆಗುತ್ತೆ ಅಂತ. ಇದಕ್ಕಿರೋ ಉತ್ತರ ಅಫಿಲಿಯೇಟೆಡ್ NGOಗಳು. ಎಸ್, RSS ನೇರವಾಗಿ ಆರ್ಥಿಕ ವ್ಯವಹಾರ ಮಾಡಲ್ಲ. ಬದಲಾಗಿ ಅದರ ಅಡಿಯಲ್ಲಿ ಬರೋ ಅನೇಕ ಸಂಸ್ಥೆಗಳು, ಅಫಿಲಿಯೇಟೆಡ್ ಸಂಸ್ಥೆಗಳು ಲೀಗಲ್ ಆಗಿ ರಿಜಿಸ್ಟರ್ ಆಗಿವೆ. ಒಂದೊಂದಾಗಿ ಹೇಳ್ತೀವಿ ಕೇಳಿ. ರಾಷ್ಟ್ರೀಯ ಸೇವಾ ಭಾರತಿ ರಿಜಿಸ್ಟರ್ ಆಗಿದೆ. ಪಬ್ಲಿಕ್ ಟ್ರಸ್ಟ್ ಆಗಿ 2003ರಲ್ಲೇ ನೋಂದಾಯಿತವಾಗಿದೆ. ಇದರ ಕೆಳಗಡೆ ಮತ್ತೆ 45 ಪ್ರತಿನಿಧಿ ಸಂಸ್ಥೆಗಳಿವೆ. ಬರೋಬ್ಬರಿ 800ಕ್ಕೂ ಅಧಿಕ ಟ್ರಸ್ಟ್ಗಳು ಕೆಲಸ ಮಾಡ್ತಿವೆ. ಹಾಗೆ ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿ ಸಂಘಟನೆ. ಇದು ಜುಲೈ 9, 1949ರಲ್ಲೇ 1860ರ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ಡ್ NGO ಇದು. ಈ ಮೂಲಕ ಎಲ್ಲ ಆರ್ಥಿಕ ವ್ಯವಹಾರಗಳು ಈ ಥರ ನಡೀತಾ ಇದ್ದಾವೆ. ಮೂರನೇದಾಗಿ ಕಾರ್ಮಿಕರು ಮತ್ತು ರೈತರು. ದೇಶದ ಅತಿದೊಡ್ಡ ಕಾರ್ಮಿಕ ಸಂಘಟನೆ ಭಾರತೀಯ ಮಜ್ದೂರ್ ಸಂಘ್ BMS ಟ್ರೇಡ್ ಯೂನಿಯನ್ ಆಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ. ರೈತರಿಗಾಗಿ ಭಾರತೀಯ ಕಿಸಾನ್ ಸಂಘ ರಿಜಿಸ್ಟರ್ ಆಗಿದೆ. ನಾಲ್ಕನೇದಾಗಿ ಕಾನೂನು ವಿಭಾಗ, ವಕೀಲರಿಗಾಗಿ ಅಖಿಲ ಭಾರತೀಯ ಅಧಿವಕ್ತಾ ಪರಿಷತ್ ಅನ್ನೋ ನ್ಯಾಷನಲ್ ಲೆವೆಲ್ ಕೌನ್ಸಿಲ್ ರಿಜಿಸ್ಟರ್ ಆಗಿದೆ. ಸೊ ಇಲ್ಲಿ ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಿದ್ರೂ ಕೂಡ ಇವ್ರು ಹಾಗಾದರೆ RSSನೊಂದಿಗೆ ಟೈಅಪ್ ಇದ್ದಾರಲ್ಲ, ಇವರು RSSನ ಅಧೀನ ಸಂಸ್ಥೆಗಳಲ್ವಾ? ಇಷ್ಟೊಂದು ದೊಡ್ಡ ದೊಡ್ಡ ಸಂಘಟನೆಗಳನ್ನು ಮ್ಯಾನೇಜ್ ಮಾಡೋ RSSಗೆ ಇವರೊಂದಿಗೆ ಲಿಂಕ್ ಇರಬೇಕಾದ್ರೆ RSS ಕೂಡ ರಿಜಿಸ್ಟರ್ ಆಗಲೇಬೇಕಲ್ವಾ ಅಂತ ಪ್ರಶ್ನೆ ಬರ್ಬೋದು. ಆದರೆ ಈ ಬಾಡಿ ಆಫ್ ಇಂಡಿವಿಜುವಲ್ಸ್ RSS ಅವರ ಅಧೀನದಲ್ಲಿ ಬರೋ ಎಲ್ಲ ನೂರಾರು ಸಾವಿರಾರು ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗಿರೋರು ಇವರ ಅಧೀನದಲ್ಲಿ ಬರೋದು ಮೆಂಟಲಿ ಮಾತ್ರ, ಸೈದ್ಧಾಂತಿಕವಾಗಿ, ಐಡಿಯಾಲಜಿಕಲಿ ಮಾತ್ರ. ಆನ್ ಪೇಪರ್ ಇದ್ರದ್ದೆಲ್ಲದರದ್ದು ಬಾಸ್ ಅಥವಾ ಓನರ್ RSS ಅಂತ ಹೇಳೋಕೆ ಯಾವುದೇ ಪೇಪರ್ ವರ್ಕ್ ಇಲ್ಲ ಲೀಗಲಿ. ಇವರೆಲ್ಲರೂ ಕೂಡ ನಮ್ಮ ಗುರು, ನಮ್ಮ ಮಾರ್ಗದರ್ಶಕ ಅಂತ RSSನ ಒಪ್ಕೊಂಡು ಅಫಿಲಿಯೇಟ್ ಆಗಿದ್ದಾರೆ. ಸೈದ್ಧಾಂತಿಕವಾಗಿ ಎಲ್ಲೂ ಕೂಡ ಆನ್ ಪೇಪರ್ ನಮ್ಮ ಯಜಮಾನ RSS ಅಂತ ಹೇಳಿ ಬರೆದಿಡುವಂತಹ ಡಾಕ್ಯುಮೆಂಟೇಶನ್ ಇಲ್ಲ ಇಲ್ಲಿ. RSS ಬ್ಯಾನ್ ಮಾಡ್ಬೋದಾ? ಕಾನೂನು ಏನು ಹೇಳುತ್ತೆ? ಹಾಗಿದ್ರೆ ಜೂನಿಯರ್ ಖರ್ಗೆ ಅವರು, ಅಂದರೆ ಹೋಮ್ ಮಿನಿಸ್ಟರ್ ಅವರು, ಅವರ ವಾರ್ನಿಂಗ್ನಂತೆ RSSನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡೋ ಪವರ್ ಇದೆಯಾ ಸ್ಟೇಟ್ ಗೌರ್ಮೆಂಟ್ಗೆ? ಸಂವಿಧಾನದ ಆರ್ಟಿಕಲ್ 246 ಪ್ರಕಾರ ಸ್ಟೇಟ್ ಲಿಸ್ಟ್ನ ಎಂಟ್ರಿ 1 ಮತ್ತು 2 ಅಡಿಯಲ್ಲಿ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ರಾಜ್ಯ ಸರ್ಕಾರದ ಕಂಟ್ರೋಲ್ನಲ್ಲಿ ಬರುತ್ತೆ. ಆದರೆ ಒಂದು ರಾಷ್ಟ್ರೀಯ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕಿರೋ ಬ್ರಹ್ಮಾಸ್ತ್ರ UAPA ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಈ ಕಾಯ್ದೆಯ ಸೆಕ್ಷನ್ 3(1) ಪ್ರಕಾರ ಯಾವುದೇ ಸಂಘಟನೆಯನ್ನು ಕಾನೂನು ಬಾಹಿರ ಅಂತ ಘೋಷಣೆ ಮಾಡೋ ಪವರ್ ಇರುತ್ತೆ. ಆದರೆ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ. ಕೇಂದ್ರ ಸರ್ಕಾರ ಗ್ಯಾಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು. ರಾಜ್ಯ ಸರ್ಕಾರ ಬ್ಯಾನ್ ಮಾಡಿ ಅಂತ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಬಹುದು ಅಷ್ಟೇ. ತನ್ನಷ್ಟಕ್ಕೆ ತಾನೇ ಬ್ಯಾನ್ ಮಾಡೋಕ್ಕೆ ಸದ್ಯಕ್ಕೆ ಬರಲ್ಲ ಈಗಿರೋ ಕಾನೂನು ಪ್ರಕಾರ. ಯಾವತ್ತಾರು ಬ್ಯಾನ್ ಆಗಿತ್ತಾ RSS ರಾಷ್ಟ್ರೀಯ ಮಟ್ಟದಲ್ಲಿ? ಇತಿಹಾಸದಲ್ಲಿ RSSನ್ನು 3 ಸಲ ಬ್ಯಾನ್ ಮಾಡಲಾಗಿತ್ತು. ಒಂದು 1948ರಲ್ಲಿ 524 ದಿನ ಗಾಂಧೀಜಿ ಹತ್ಯೆ ಟೈಮ್ನಲ್ಲಿ ಆರೋಪ ಬಂದಾಗ, ನೆಕ್ಸ್ಟ್ 1975ರ ಎಮರ್ಜೆನ್ಸಿ ಟೈಮ್ನಲ್ಲಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ವಿರುದ್ಧ ಇವರು ಬಂಡೇಳ್ತಾರೆ ಅಂಥೇಳಿ 596 ದಿನ ಬ್ಯಾನ್ ಮಾಡಿದರು. ಮತ್ತು 1992ರ ಬಾಬ್ರಿ ಮಸೀದಿ ಧ್ವಂಸದ ವೇಳೆ 176 ದಿನಗಳ ಕಾಲ. ಈ 3 ಬಾರಿನೂ ಬ್ಯಾನ್ ಮಾಡಿದ್ದು ಕೇಂದ್ರ ಸರ್ಕಾರವೇ, ಯಾವುದೇ ಸ್ಟೇಟ್ ಗೌರ್ಮೆಂಟ್ ಅಲ್ಲ. ಅಲ್ಲದೆ ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು, ಅಕ್ಟೋಬರ್ 2025ರಲ್ಲಿ ಕರ್ನಾಟಕ ಸರ್ಕಾರ ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧಿಸೋಕೆ ಆದೇಶ ಹೊರಡಿಸಿತ್ತು. ಆದರೆ ಕರ್ನಾಟಕ ಹೈಕೋರ್ಟ್ ಆ ಆದೇಶಕ್ಕೆ ತಡೆಯನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಸ್ಟೇ ವಿರುದ್ಧ ಮೇಲ್ಮನವಿ ಹೋದರೂ ಕೂಡ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿದೆ. ಸೊ ಇಲ್ಲಿ RSSನ್ನು ಬ್ಯಾನ್ ಮಾಡೋದು ಅಷ್ಟು ಸುಲಭ ಇಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಎಂತಹ ಕಾನೂನು ತರುತ್ತೆ ಅಂತ ನಾವು ಕೂಡ ವೇಟ್ ಮಾಡಿ ನೋಡಬೇಕಾಗತ್ತೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಹೇಳಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. RSSನ್ನು ಬ್ಯಾನ್ ಮಾಡಬೇಕಾ ಮಾಡಬಾರ್ದಾ? ಮಾಡಿದ್ರೆ ಅದರಿಂದ ಆಗಬಹುದಾದ ರಾಜಕೀಯ ಸಾಮಾಜಿಕ ಪರಿಣಾಮಗಳು ಏನಿರಬಹುದು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಅಗೇನ್ ಸ್ನೇಹಿತರೆ, ಕಾಮೆಂಟ್ ಮಾಡೋ ಟೈಮ್ನಲ್ಲಿ ಬಳಸುವ ಭಾಷೆ
ಸಭ್ಯವಾಗಿರಲಿ, ಸುಸಂಸ್ಕೃತವಾಗಿರಲಿ ಸ್ನೇಹಿತರೆ. ಕಾನೂನಿನ ಸಮಸ್ಯೆ ಸಿಕ್ಕಾಕೊಳ್ತೀರಿ ಅಂತ ಮಾತ್ರ ಅಲ್ಲ, ಅದೊಂದೇ ವಿಚಾರ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ. ಯಾರನ್ನೋ ಅಗೌರವದಿಂದ ಕಾಣೋದು ನಮ್ಮ ಸಂಸ್ಕೃತಿ ಅಲ್ಲ. ದಯವಿಟ್ಟು ಅದೊಂದು ಮನವಿ. ನಮ್ಮ ಬಹುತೇಕ ಮಸ್ಮಗ ವೀಕ್ಷಕರು ಸಭ್ಯವಾಗಿಯೇ ಕಾಮೆಂಟ್ ಮಾಡ್ತಾರೆ, ಆದರೆ ಕೆಲವರು ಅಲ್ಲಿ ಇಲ್ಲಿ ಯಾರಾದರೂ ಕೂಡ ಕಾನೂನನ್ನು ನಾಲ್ಗೆಗೆ ತಗೊಳ್ಳೋವಂಥವ್ರು ಇದ್ದರೆ ದಯವಿಟ್ಟು ಅಂಥವರಿಗೆ ಒಂದು ಮನವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.